ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಹಲಸಿನ ಬೀಜ ಉಪಯೋಗಿಸ್ಕೊಂಡು ಎಷ್ಟೊಂದು ವೆರೈಟಿ ಗೊಜ್ಜುಗಳು, ಪಲ್ಯಗಳು, ಜೊತೆಗೆ ರೈಸ್ ಐಟಮ್ಗಳು ಎಲ್ಲ ತೋರಿಸಿದ್ದೀನಿ, ಸಾಂಬಾರ್ಗಳು ಎಲ್ಲಾನು. ಇವತ್ತು ಒಂದು ವೆರೈಟಿ ಪಲ್ಯಗಳು ತುಂಬ ಈಸಿ, ಜೊತೆಗೆ ಫಾಸ್ಟಾಗಿ ಕೂಡ ಮಾಡ್ಕೊಬಿಡ್ಬೋದು. ಚಪಾತಿ, ಅಕ್ಕಿ ರೊಟ್ಟಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಲಸಿನ ಬೀಜನ ಮೇಲ್ಗಡೆದ ಒಂದು ಬಿಳಿ ಲೇಯರ್ ಇರುತ್ತಲ್ಲ, ಅದನ್ನ ತೆಗೆದು ಒಂದು 2 ವಿಷಲ್ ಕೂಗಿಸ್ಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಅದ್ರ ಒಳಗಡೆ ಒಂದು ಲೈಟಾಗಿ ಬ್ರೌನ್ ಕಲರ್ ಇದು ಚರ್ಮ ಇರುತ್ತೆ. ಅದನ್ನು ಕೂಡ, ಸಿಪ್ಪೆ ಕೂಡ ಸುಮ್ಮನೆ ಜಸ್ಟ್ ಹಿಂಗೆ ಒಂದು 2 ಬೆರಳು ಮಧ್ಯ ಇಟ್ಕೊಂಡು ಇಟ್ಕಿದ್ರೆ ಬಂದ್ಬಿಡುತ್ತೆ. ಇದನ್ನು ಒಂದು 4 ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ. ಈ ಒಂದು ಹಲಸಿನ ಬೀಜ ನಾನು ಆಗಲೇ ಒಂದು ತಿಂಗಳಾಯಿತು ಫ್ರಿಜ್ಜಲ್ಲಿ ಇಟ್ಟು. ಏನಿಲ್ಲ, ಅದ್ರ ಮೇಲ್ಗಡೆ ಸಿಪ್ಪೆ ತೆಗೆಯೋದು ಎಷ್ಟು ಸುಲಭ ಅಂತ ಅಂದರೆ, ಒಂದು ಬಾಣಲಿ ಒಳಗೆ ಹಾಕಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಹುರಿದು ಬಿಟ್ರೆ ಸಿಪ್ಪೆ ಸಪ್ರೇಟಾಗಿ ಹೋಗ್ಬಿಡುತ್ತೆ. ಇಲ್ಲ ಅಂದರೆ ಬಿಸಿಲಲ್ಲಿ ಒಂದು 2 ದಿನ ಇಟ್ಬಿಟ್ರು ಸಾಕು. ನಾನು ಬ್ಲೈಂಡ್ ಆಗಿರೋದ್ರಿಂದ ತುಂಬ ಪರ್ಫೆಕ್ಟಾಗಿ ಈ ಸಿಪ್ಪೆಗಳನ್ನೆಲ್ಲ ತೆಗಿಯೋದಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ತೆಗಿತೀನಿ. ಈ ನೀರನ್ನ ಪೂರ್ತಿ ಚೆಲ್ಬಿಡೋಣ, ಇದೇನು ಅವಶ್ಯಕತೆ ಇಲ್ಲ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋ ಅಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಜೀರಿಗೆ 2 ಚೆನ್ನಾಗಿ ಸಿಡಿತಿದೆ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೂರು ಸಾಫ್ಟ್ ಆಗಬೇಕು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದೆ. ಹಾಗೆ ಒಂದು ಗರಿ ಕರಿಬೇವಿನ ಸೊಪ್ಪು ತುಂಬ ದೊಡ್ಡ ಎಲೆ ಆಗಿರೋದ್ರಿಂದ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಲೈಟಾಗಿ ಸಾಫ್ಟ್ ಆಗಿದೆ ಈರುಳ್ಳಿ. ಇವಾಗ 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. ಫಸ್ಟ್ ಇದ್ರ ಹಸಿ ಘಮ ಹೋಗೋವರೆಗೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊನ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಹಸಿ ಘಮ ಹೋಗಿದೆ. ಇವಾಗ ಒಂದು 2 ಟೇಬಲ್ ಸ್ಪೂನ್ ನೀರು ಹಾಕೊಳ್ತೀನಿ ಅಷ್ಟೇ. ಟೊಮೆಟೊ ಸಾಫ್ಟಾಗಿ ಬೇಯೋಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಮಧ್ಯೆ ಒಂದು 2 ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಟೊಮೆಟೊ ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಇದಕ್ಕೆ ಖಾರ ಹಾಕೊಳ್ಳೋಣ. ಅಚ್ಕಾರದ ಪುಡಿ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡು ಇದನ್ನು ಫ್ರೈ ಮಾಡ್ಕೊಂಡ್ರೋಣ. ಇದ್ರ ಘಾಟ್ ಅಂಶ ಎಲ್ಲ ಹೋಗಲಿ. ಧನಿಯಾ ಪುಡಿ ಎಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಮಿಕ್ಸರಲ್ಲಿ. ಅಂದರೆ ಧನಿಯಾನ ಚೆನ್ನಾಗಿ ಹುರಿದು ನಂತರ ಪುಡಿ ಮಾಡಿ, ಆವಾಗ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬರುತ್ತೆ. ಅಡುಗೆಗಳು ಕೂಡ ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಅರ್ಧ ಕಪ್ಪು ನೀರು ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ನೀರು ಹಾಕೊಂಡು ಒಂದ್ಸಲ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಹಲಸಿನ ಬೀಜ ಏನಿತ್ತಲ್ಲ, ನಾನು ನಿಮಗೆ ತೋರಿಸಿದ್ನಲ್ಲ, ಮೇಲ್ಗಡೆ ಸಿಪ್ಪೆ ಲೇಯರ್ನ ತೆಗೆದುಬಿಟ್ಟು ಒಂದು 3 ಬೀಜಗಳನ್ನ ಚೆನ್ನಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ಅಥವಾ ಸ್ಪೂನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಮ್ಯಾಶ್ ಆದಂಗೆ ಆಗುತ್ತೆ. ಇನ್ನೆಲ್ಲನೂ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಇದು ಇದರಲ್ಲಿ ಚೆನ್ನಾಗಿ ಬೇಯಲಿ. ಇನ್ನೊಂದು 3 ರಿಂದ 4 ನಿಮಿಷ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ, ಲಿಡ್ ಕ್ಲೋಸ್ ಮಾಡಿಕೊಂಡು. ಆ ಬೇಳೆಗಳು ಕೂಡ ಆ ಒಂದು ಉಪ್ಪು, ಹುಳಿ, ಖಾರ ಎಲ್ಲ ಹಿಡಿದ್ರೆ ತುಂಬ ರುಚಿಯಾಗಿರುತ್ತೆ. 3 ರಿಂದ 4 ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೆ. ನೋಡಿ, ಮಧ್ಯ ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಥರ ಹೊಂದ್ಕೊಂಡಂಗೆ ಆಗಿರಬೇಕು. ಇಲ್ಲ ನಮಗೆ ಬೀಜಗಳೇ ಒಂದು ಚೂರು ಬೇಡ, ಹಲಸಿನ ಬೀಜಗಳು ನಮಗೆ ಒಂಥರ ಗೊಜ್ಜು ಥರ ಇರಬೇಕು ಅಂತ ಅಂದರೆ ನೀವು ಬೇಕಾದರೆ ಅದನ್ನು ಪೂರ್ತಿಯಾಗಿ ಸೌಟಲ್ಲೋ ಅಥವಾ ಸ್ಪೂನಲ್ಲೋ ಮ್ಯಾಶರಲ್ಲೋ ಮ್ಯಾಶ್ ಮಾಡ್ಕೊಂಡ್ರಂತೂ ನಿಮಗೆ ಗೊಜ್ಜು ಥರ, ಈ ಆಲೂಗೆಡ್ಡೆ ಸಾಗು ಎಲ್ಲ ಇರುತ್ತಲ್ಲ ಆ ಥರ ಆಗುತ್ತೆ. ಇಲ್ಲ ಒಂದು ಹಲಸಿನ ಬೀಜ ಚೂರು ಬಾಯಿಗೆ ಸಿಗಬೇಕು ಅಂತ ಅಂದರೆ ನಾನು ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಕಟ್ ಮಾಡಿಬಿಟ್ಟು ಹಾಕೊಳ್ಳಿ, ಆವಾಗ ಬಾಯಿಗೂ ಸಿಗುತ್ತೆ, ಗೊಜ್ಜು ಥರನೂ ಇರುತ್ತೆ. ಸ್ವಲ್ಪ ಒಂದು 2-3 ಬೀಜ ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ರೆ. ಕೆಲವು ಕಡೆ ಹಲಸಿನ ಬೀಜಗಳನ್ನ ಬೇಳೆಗಳು ಅಂತ ಕೂಡ ಅಂತಾರೆ. ಅದಕ್ಕೋಸ್ಕರ ಬೇಳೆಗಳಿಗೆಲ್ಲ ಖಾರ ಹಿಡೀಲಿ ಅಂತ ಆವಾಗಲೇ ಅಂದಿದ್ದು ನಾನು. ನೋಡಿ, ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ನಿಮಿಷ ಕುದಿಸ್ಕೊಂಡಿದ್ದೀನಿ.
ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಹಲಸಿನ ಬೀಜದ ಗೊಜ್ಜು ಅಥವಾ ಪಲ್ಯ ರೆಡಿ ಇದೆ ನೋಡಿ. ಇದು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.